ನಮಸ್ತೆ ಫ್ರೆಂಡ್ಸ್. ನಿಮ್ಮ ಸ್ನೇಹ ಸಂಗಮ ಕನ್ನಡ ಚಾನೆಲ್‌ಗೆ ನಿಮ್ಮೆಲ್ರಿಗೂ ಕೂಡ ಪ್ರೀತಿಯ ಸ್ವಾಗತ. ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಹೇಳಿ ಭಾವಿಸ್ತೀನಿ. ಯಾವಾಗ್ಲೂ ಚೆನ್ನಾಗಿರ್ಬೇಕು ಅಂತ ಹೇಳಿ ಹಾರೈಸ್ತಾ, ನಿಮ್ಮೆಲ್ರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈಗಾಗಲೇ ದೀಪಾವಳಿಯ ಅಂತಿಮ ಘಟ್ಟಕ್ಕೆ ಬಂದು ಮುಟ್ಟಿದ್ದೀವಿ. ಈಗಾಗಲೇ 5ನೇ ದಿನದ ಹಬ್ಬ. ಈ ದಿನದಲ್ಲಿ ನಮ್ಮ ಮನೆಯ ದೀಪಾವಳಿ ಹಬ್ಬದ ಆಚರಣೆಯನ್ನ ನೀವು ನೋಡ್ತಾನೆ ದೀಪಾವಳಿ ಬಗ್ಗೆ ಕೆಲವೊಂದು ವಿಚಾರಗಳನ್ನ ನಾನು ನಿಮ್ ಜೊತೆ ಹಂಚ್ಕೊಳ್ತಾ ಹೋಗ್ತೀನಿ ಫ್ರೆಂಡ್ಸ್. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಭಾರತ ಒಂದು ಪರಮ ಪವಿತ್ರವಾದಂತಹ ಕರ್ಮಭೂಮಿ. ನಮ್ಮ ದೇಶ ಭಾರತ. ಭಾ ಎಂದರೆ ಜ್ಞಾನ, ರಥ ಎಂದರೆ ಆಸಕ್ತ. ಎಲ್ಲಾ ತೆರನಾದಂತಹ ಜ್ಞಾನವನ್ನ ಹೊಂದುವುದರಲ್ಲಿ ಆಸಕ್ತರಾದವರು ಭಾರತೀಯರು ಅಂದ್ರೆ ನಾವು. ಭಾರತ ತನ್ನದೇ ಆದಂತಹ ಸಂಸ್ಕಾರಗಳಿಗೆ ಹೆಸರನ್ನ ಪಡ್ಕೊಂಡಿದೆ. ಇಡೀ ವಿಶ್ವವೇ ಇಂದು ಭಾರತದ ಸಂಸ್ಕೃತಿಗೆ ಮಾರು ಹೋಗಿರೋದು ಪ್ರತಿಯೊಬ್ಬ ಭಾರತೀಯನು ಕೂಡ ಹೆಮ್ಮೆ ಪಡಬೇಕಾದಂತಹ ವಿಚಾರ. ಭಾರತದಲ್ಲಿನ ಅನೇಕ ಆರಾಧನೆ, ಸಂಪ್ರದಾಯ, ಆಚರಣೆ, ಭಾಷೆಗಳು ಸೇರಿ ನಮ್ಮ ಸಂಸ್ಕೃತಿಯಾಗಿದೆ. ಅಂತಹ ಹಬ್ಬಗಳಲ್ಲಿ ಶ್ರೇಷ್ಠವಾದಂತಹ ಹಬ್ಬ ದೀಪಾವಳಿ. ದೀಪವು ಜ್ಞಾನದ ಸಂಕೇತ. ಸುತ್ತಲ ವಸ್ತುಗಳು ದೃಷ್ಟಿಗೋಚರವಾಗುವುದು ದೀಪದಿಂದಲೇ. ದೀಪದ ನೆರವಿಲ್ಲದೆ ಯಾವ ಕಾರ್ಯವೂ ಸಾಗದು. ದೀಪವೇ ಬದುಕು, ದೀಪವೇ ಚೈತನ್ಯ. ಆದುದರಿಂದಲೇ ದೀಪ ಅತ್ಯಂತ ಪೂಜನೀಯ. ದೀಪ ಪಾತ್ರೆ, ಎಣ್ಣೆ, ಬತ್ತಿ, ಅಗ್ನಿ ಇವುಗಳ ಸಂಯೋಜನೆಗೆ ದೀಪ ಅಂತ ಹೇಳಿ ಹೆಸರು. ದೀಪವು ದೀರ್ಘಾಯುಷ್ಯವನ್ನು ಸೂಚಿಸುತ್ತೆ. ಹಿರಣ್ಯ, ಕನಕ, ರಕ್ತ, ಕೃಷ್ಣ, ಸುಪ್ರಭ, ಬಹುರೂಪ, ಅತಿರಿಕ್ತ ಅನ್ನುವಂತಹ 7 ನಾಲಿಗೆಗಳು ದೀಪಗಳಿಗಿರುತ್ತವೆ. ದೀಪದಲ್ಲಿರುವಂತಹ ಎಣ್ಣೆ ದೇಹವನ್ನ, ಬತ್ತಿಗಳು ದೇವತಾ ಸಾನ್ನಿಧ್ಯವನ್ನ, ಜ್ವಾಲೆಯು ಚೈತನ್ಯವನ್ನ, ದೀಪ ಪಾತ್ರೆಯು ಮನೆಯನ್ನ ಸೂಚಿಸುತ್ತೆ. ಇವೆಲ್ಲವೂ ನಿರ್ಮಲವಾಗಿದ್ದರೆ, ಶುಭ್ರವಾಗಿದ್ದರೆ ನಮಗೆ ಶುಭ ಉಂಟಾಗುತ್ತೆ. ದೀಪಾವಳಿಯ ಸಂದರ್ಭದಲ್ಲಿ ದೀಪಗಳನ್ನ ಬೆಳಗೋದ್ರಿಂದ ಕ್ಷೇತ್ರ ವೃದ್ಧಿ ಉಂಟಾಗುತ್ತೆ. ಅಂದ್ರೆ ನಾವು ಎಲ್ಲಿ ವಾಸಿಸ್ತಿರ್ತೀವೋ ಅಲ್ಲಿ ನಮಗೆ ಅಭಿವೃದ್ಧಿ ದೊರೆಯುತ್ತೆ. ದೀಪವನ್ನ ಪೂರ್ವಕ್ಕೆ ಮುಖ ಮಾಡಿ ಬೆಳಗೋದ್ರಿಂದ ರೂಪ, ಸೌಭಾಗ್ಯ, ಸಂಪತ್ತಿನ ಅನುಗ್ರಹ ಪ್ರಾಪ್ತವಾಗುತ್ತೆ. ದೀಪಾವಳಿ ಹಬ್ಬವನ್ನ ಸಂಭ್ರಮದಿಂದ ಆಚರಿಸಿದ್ರೆ ವರ್ಷ ಪೂರ್ತಿ ಜೀವನದಲ್ಲಿ ಸಂತಸ ತುಂಬಿರುತ್ತೆ ಅಂತ ಹೇಳಿ ವರಾಹ ಪುರಾಣದಲ್ಲಿ ಉಲ್ಲೇಖ ಇದೆ. ದೀಪಾವಳಿ ಒಟ್ಟು 5 ದಿನಗಳ ಹಬ್ಬ. ಮೊದಲನೇ ದಿನ ನೀರು ತುಂಬುವ ಹಬ್ಬ ಮತ್ತೆ ಧನ್ವಂತರಿ ಜಯಂತಿ. 2ನೇ ದಿನ ಧನತ್ರಯೋದಶಿ, ಲಕ್ಷ್ಮೀ ಕುಬೇರರ ಪೂಜೆ. 3ನೇ ದಿನ ನರಕ ಚತುರ್ದಶಿ, ನರಕಾಸುರನ ವಧೆಯಾದಂತಹ ದಿನ. 4ನೇ ದಿನ ದೀಪಾವಳಿ ಅಮಾವಾಸ್ಯೆ, ಲಕ್ಷ್ಮೀ ಪೂಜೆಗೆ ಶ್ರೇಷ್ಠ. 5ನೇ ದಿನ ಬಲಿಪಾಡ್ಯಮಿ, ಬಲಿ ಚಕ್ರವರ್ತಿ ಭೂಮಿಗೆ ಭೇಟಿ ಕೊಟ್ಟು ತನ್ನ ಪ್ರಜೆಗಳನ್ನ ನೋಡುವಂತಹ ದಿನ. ಈ 5 ದಿನಗಳು ಕೂಡ ಈಗಾಗಲೇ ಸಂಪನ್ನವಾಗ್ತಾ ಬರ್ತಿದ್ದಾವೆ. ವಾಯುಮಾಲಿನ್ಯ ಹೆಚ್ಚಾಗ್ತಿರುವಂತಹ ಈ ದಿನಗಳಲ್ಲಿ ಪಟಾಕಿ ಸಿಡಿಸದೆ ದೀಪಗಳನ್ನು ಬೆಳಗುವ ಮೂಲಕ ಹಬ್ಬವನ್ನ ಆಚರಿಸುವುದು ತುಂಬಾ ಶ್ರೇಷ್ಠ. ಕತ್ತಲೆಯಿಂದ ಬೆಳಕಿಗೆ, ಸಮೃದ್ಧಿಯೆಡೆಗೆ ಕರೆದೊಯ್ಯುವಂತೆ ಭಗವಂತನನ್ನ ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ. ದುರ್ಗಮ ದುರಿತಗಳೆಲ್ಲವೂ ಪರಿಹಾರವಾಗಿ ನಾವು ಹಚ್ಚುವ ದೀಪ ಜ್ಞಾನದ ಬೆಳಕಾಗಿ ಆವರಿಸಿ ರೋಗ ರುಜಿನಗಳು ಕೊನೆಗೊಂಡು ದೇಶದಲ್ಲಿ ಕಾಲಕಾಲಕ್ಕೆ ಮಳೆ ಬಂದು ಸಮೃದ್ಧವಾಗಿ ಬೆಳೆ ಬೆಳೆದು ನಮ್ಮ ರಾಜ್ಯ ರಾಷ್ಟ್ರಕ್ಕೆ ಶ್ರೇಯೋಭಿವೃದ್ಧಿಯಾಗಲಿ, ಲೋಕ ಸುಭಿಕ್ಷೆಯಿಂದ ಕೂಡಿರಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಸಮಷ್ಟಿಯಾಗಿ ದೇವರಲ್ಲಿ ಪ್ರಾರ್ಥಿಸೋಣ. ಫ್ರೆಂಡ್ಸ್, ನಿಮ್ಮೆಲ್ರಿಗೂ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಇಷ್ಟ ಆಗಿದೆ ಖಂಡಿತವಾಗ್ಲೂ ಲೈಕ್ ಮಾಡಿ ಮತ್ತೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ನಿಮಗೆ ಉಪಯುಕ್ತವಾದಂತಹ ವಿಡಿಯೋದೊಂದಿಗೆ. ಹೋಗ್ಬರ್ಲಾ ಫ್ರೆಂಡ್ಸ್, ಬಾಯ್.